ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಕಾವೇರಿ ಹೊರ ಬಂದಾಯಿತು. ಹೊರಬರುವುದ್ರ ಜೊತೆಗೆ ಮಗದೊಂದು ಆಘಾತ ಉಂಟಾಗ್ತದೆ. ಹಾಗಿದ್ರೆ ಏನಾಯಿತು ಗೊತ್ತಾ? ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವರದ ಚಿಪ್ಪೇನು ನಾನು ಸುಟ್ಟು ಹಾಕಿಬಿಟ್ರೆ ಇನ್ಯಾವುದೇ ರೀತಿಯಲ್ಲೂ ಕೂಡ ನಾನು ಜೈಲಿಗೆ ಹೋಗೋದಿಲ್ಲ. ಕಾವೇರಿ ಮತ್ತೆ ಕೇಸ್ ರಿಓಪನ್ ಮಾಡಿದ್ದು ಏನು ಯೂಸ್ ಇಲ್ಲ, ಮತ್ತೆ ಅವಳು ಜೈಲಿಗೆ ಹೋಗಬೇಕಾಗತ್ತೆ ಅಂತ ಹೇಳಿ ವರದ ಯೋಚನೆ ಮಾಡಿದ್ರು. ಆದ್ರೆ ವರದ ಪ್ಲಾನ್ ಉಲ್ಟಾ ಹೊಡೆದಿದೆ. ವರದ ಏನು ರಾಣಿನ ಕಿಡ್ನಾಪ್ ಮಾಡಿದ್ದೆ, ಬಾಲನ ಕಪಿಮುಷ್ಟಿಗೆ ತಗೊಂಡು ಚಿಪ್ಪನ್ನ ಕಿತ್ಕೊಂಡು ಚಿಪ್ಪನ್ನೇನೋ ಸುಟ್ಟು ಹಾಕಿದ್ರು. ಆದ್ರೆ ಬಾಲ ಅಲ್ಲಿಗೆ ಹೋಗೋಕ್ಕೂ ಮುನ್ನನೇ ಭಾರ್ಗವಿ ಹತ್ರ ಹೋಗಿದ್ರು. ಹಾಗಾಗಿ ಅವರು ಒಂದು ವಿಡಿಯೋ ಕ್ಯಾಮ್ರಾ ಇರ್ತಕ್ಕಂಥ ಒಂದು ಪೆನ್ನನ್ನು ಕೊಟ್ಟು ಕಳಿಸಿದ್ರು. ಆ ಒಂದು ಪೆನ್ನಲ್ಲಿ ಅಂದು ವರದ ಏನೇನು ಮಾತಾಡಿದ್ರು ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಆ ಒಂದು ರೆಕಾರ್ಡಿಂಗ್ ಇವತ್ತು ಜಡ್ಜ್ ಮುಂದೆ ಪ್ಲೇ ಆಗ್ತಿರೋದು. ನಿಜಕ್ಕೂ ಆ ಒಂದು ರೆಕಾರ್ಡಿಂಗ್ ಅಲ್ಲಿ ವರದಾನೇ ಒಪ್ಕೊಂಡಿದ್ದಾರೆ ತನ್ನ ಹೆಂಡತಿಯನ್ನ ತಾನೇ ಸಾಯಿಸಿ ಅನ್ಯಾಯವಾಗಿ ಕಾವೇರಿಯನ್ನ ಜೈಲಿಗೆ ಕಳಿಸಿದ್ದು ಅಂತ ಹೇಳಿ. ಕೊನೆಗೂ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳಿದಾಗ ಆಗ್ಬಿಟ್ಟಿದೆ. ಕೊನೆಗೂ ಇಲ್ಲಿ ಕೋರ್ಟ್ ಮುಂದೆ ಸತ್ಯ ಹೊರಬೀಳ್ತಿದ್ದಾಗೆ ವರದ ಇಲ್ಲ ಅದು ಸುಳ್ಳು, ಮೋಸ, ಅವನನ್ನ ಹೆದರಿಸಿ ಬೆದರಿಸಿ ಆ ರೀತಿ ಹೇಳಿಕೆಯನ್ನ ತರಿಸ್ಕೊಂಡ ಅಂತೆಲ್ಲ ಮಾತನಾಡ್ತಿದ್ದಾರೆ, ಜೋರಾಗಿ ಕಿರ್ಚಾಡ್ತಿದ್ದಾರೆ. ಇತ್ತ ಕಡೆ ಜೆ.ಪಿ. ಪಾಟೀಲ್ ಅವರು ಸ್ವಲ್ಪ ಕೂಲಾಗಿ ಏನ್ ಮಾತಾಡ್ತಿದ್ರ ನೀವು, ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗ್ತದೆ, ಅಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿರೋದು ನೀವು ಮಾತ್ರನೇ ಅಂತ ಹೇಳ್ತಾರೆ. ಅವರ ಲಾಯರ್ ವರದ ಲಾಯರ್ ಕೂಡ ಬಂದಿದ್ದ ಅಲ್ಲಿ ಏನು ಪಿತೂರಿ ಆಗಿದೆ ಅಂತ ಹೇಳ್ತಾರೆ. ಬಟ್ ಜೆ.ಪಿ. ಮತ್ತೆ ಭಾರ್ಗವಿಯಲ್ಲಿ ಯಾವುದೇ ರೀತಿ ಪಿತೂರಿ ಆಗಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ. ಇತ್ತ ಕಡೆ ಅವರ ಲಾಯರ್ ಬಂದಿದ್ದ ಇದನ್ನೆಲ್ಲ ಸಾಕ್ಷಿ ಅಂತ ಪರಿಗಣಿಸಿ ಕಾವೇರಿ ಅಪರಾಧ ಮಾಡಿಲ್ಲ, ಸುಲೋಚನಾ ಅವರನ್ನ ಸಾಯಿಸಿದ್ದು ವರದ ಅಂತಾನೆ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ, ಹೌದು ನಮಗೂ ಕೂಡ ಗೊತ್ತಿದೆ, ಅದಕ್ಕೆ ಸಾಕ್ಷಿಗಳು ಕೂಡ ಇನ್ನಷ್ಟಿವೆ ಅಂತ ಹೇಳ್ತಾರೆ. ಜೊತೆಗೆ ನಾನು ಶಂಕರಪ್ಪ ಅವರನ್ನ ಮತ್ತೆ ಕರೆಸ್ತೀನಿ ಅಂತ ಹೇಳಿ ಕಟಕಟೆ ಮೇಲೆ ಅವರನ್ನ ಜಡ್ಜ್ ಪರ್ಮಿಷನ್ ತಗೊಂಡು ಕರೆಸ್ತಾರೆ. ಅವರನ್ನ ಮತ್ತೆ ಕ್ರಾಸ್ ಎಕ್ಸಾಮಿನ್ ಮಾಡ್ತಾರೆ. ಹೌದು ಅವತ್ತು ನಾನು ನೋಡಿದ್ದು ನಿಜ, ನಾನು ಯಾವುದೇ ದುಡ್ಡನ್ನ ತಗೊಂಡು ಅವತ್ತು ಓಡೋಗಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಆಗ ಜೆ.ಪಿ. ಪಾಟೀಲ್ ಅವರು ಕೂಡ ಹೌದು ನಿಜ ಹೇಳಬೇಕು ಅಂದ್ರೆ ಇವರು ಕಾಣಿಯಾಗಿದ್ದ ಸುಲೋಚನಾ ಅವರು ಸತ್ತಿದ್ದ ರಾತ್ರಿ ದಿನ, ಅಲ್ಲಿವರೆಗೂ ಅವರು ಅಲ್ಲೇ ಇದ್ರ ಜೊತೆಗೆ ಅವರು ಯಾವುದೇ ರೀತಿಯಲ್ಲೂ ದುಡ್ಡು ಆಮಿಷ ಇರ್ತಕ್ಕಂಥ ವ್ಯಕ್ತಿ ಅಲ್ಲ ಅಂತ ಹೇಳಿ ಅವ್ರ ಜೊತೆ ಕೆಲಸ ಮಾಡ್ತಿರ್ತಕ್ಕಂಥ ವರದ ಮನೆ ಕೆಲಸದವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದನ್ನ ನೀವು ಪರಿಗಣಿಸಬೇಕು. ಜೊತೆಗೆ ಅಂದು ಆ ವ್ಯಕ್ತಿ ಮೇಲೆ ವರದ ಅಟ್ಯಾಕ್ ಮಾಡಿದ್ರು ಅನ್ನೋದಕ್ಕೆ CCTV ಫುಟೇಜ್ ಸಾಕ್ಷಿಯಾಗಿವೆ ಅಂತ ಹೇಳಿ ಒಂದಿಷ್ಟು ಸಾಕ್ಷಿಗಳನ್ನ ಪ್ರಸ್ತುತಪಡಿಸ್ತಾರೆ. ಅದರ ಜೊತೆಗೆ ಸುಲೋಚನಾ ಅವರ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲೂ ಕೂಡ ಇಲ್ಲಿ ಇವರ ಒಂದು ಕೂದಲು ಆಕೆಯ ಬಾಡಿಯಲ್ಲಿ ಸಿಕ್ಕಿದೆ. ಜೊತೆಗೆ ಆಕೆಯ ಒಂದು ಕುತ್ತಿಗೆಯಲ್ಲೂ ಕೂಡ ಪ್ರೆಷರ್ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಅದನ್ನು ಪುರುಷರೇ ಹಾಕಿದ್ದಾರೆ ಅಂತ ಹೇಳಿ ಪೋಸ್ಟ್ ಬಾಟಮ್ ಅಲ್ಲಿ ಕೂಡ ಹೇಳಿದ್ದಾರೆ. ಹಾಗಾಗಿ ಜೊತೆಗೆ ಆ ಒಂದು ಚಾಕುವಿನಲ್ಲಿ ಕೂಡ ವರದ ಫಿಂಗರ್ ಪ್ರಿಂಟ್ಸ್ ಇದೆ. ಇಷ್ಟೆಲ್ಲ ಸಾಕ್ಷಿ ಇದೆ. ಅದರ ಜೊತೆಗೆ ಅವರೇ ಹೇಳಿರ್ತಕ್ಕಂಥ ತಪ್ಪೊಪ್ಪಿಗೆ ಕೂಡ ಇದೆ. ಫೈನಲಿ ಆ ಒಂದು ಚಿಪ್ಪನ್ನು ಸುಟ್ಟು ಹಾಕಿದ್ದು ಆ ಒಂದು ವಿಡಿಯೋದಲ್ಲಿ ನಾನೇ ಸಾಯಿಸಿರೋದು ಕಾವೇರಿ ಅಲ್ಲ, ಆದರೂ ಕೂಡ ಕಾವೇರಿಯನ್ನ ಈ ಕೇಸಲ್ಲಿ ಸಿಕ್ಸ್ ಹಾಕಿ ನಾನು ಜೈಲಿಗೆ ಕಳಿಸ್ತಿ ಅಂತ ಹಿಡಿದು ಎಲ್ಲವೂ ಕೂಡ ಸಾಕ್ಷಿಯಾಗಿವೆ ಅಂತ ಹೇಳಿದಾಗ ನಿಜಕ್ಕೂ ಕೂಡ ಜಡ್ಜ್ ಆ ಒಂದು ಸಾಕ್ಷಿಯನ್ನ ಮನ್ನಿಸ್ತಾರೆ. ಜೆ.ಪಿ. ಪಾಟೀಲ್ ಅವರು ವಾದ ಮಾಡಿದ್ದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಫೈನಲಿ ಇಲ್ಲಿ ಕಾವೇರಿ ಅನ್ಯಾಯವಾಗಿ 10 ವರ್ಷಗಳ ಕಾಲ ಸಜೆಯನ್ನ ಅನುಭವಿಸಿದ್ದಾರೆ. ನಿಜಕ್ಕೂ ಅದಕ್ಕೆ ಕೋರ್ಟ್ ವಿಷಾದ ಪಡಿಸುತ್ತೆ. ಜೊತೆಗೆ ಈ ಒಂದು ಕೇಸಲ್ಲಿ ಯಾವುದೇ ರೀತಿಯಲ್ಲೂ ಕಾವೇರಿ ಪಾತ್ರ ಇಲ್ಲ ಅನ್ನೋದು ಸಾಬೀತಾಗಿದೆ. ಅದೇ ರೀತಿ ವರದ ಈ ಒಂದು ಕೇಸಲ್ಲಿ ನಿಜವಾದ ಅಪರಾಧಿ ಅಂತ ಹೇಳಿ ಕೋರ್ಟ್ ತೀರ್ಮಾನ ಮಾಡೋದ್ರ ಜೊತೆಗೆ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗ್ತಾ ಇದೆ ಅಂತ ಹೇಳಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಕೊಡುತ್ತೆ. ಜೊತೆಗೆ ಈಕೆ ಬದುಕೋದಕ್ಕೆ ಏನೇನು ಅವಶ್ಯಕತೆ ಬೇಕು ಎಲ್ಲವನ್ನ ಕೂಡ ಕೊಡಬೇಕಾಗತ್ತೆ ಅಂತ ಹೇಳೋದ್ರ ಮುಖಾಂತರ ಕಾವೇರಿಯನ್ನ ಬಿಡುಗಡೆ ಮಾಡ್ತಾರೆ. ಫೈನಲಿ ಬಾಲಗಂತೂ ಫುಲ್ ಖುಷಿ ಆಗ್ಬಿಡತ್ತೆ. ಕೊನೆಗೂ ನನ್ನ ಹೆಂಡತಿಯನ್ನ ನಾನು ಬಿಡಿಸ್ಕೊಂಡ್ಬಿಟ್ಟೆ ಅಂತ ರಾಣಿಗೂ ಖುಷಿ ಆಗುತ್ತೆ. ಬಿಕಾಸ್ ರಾಣಿ ಕೂಡ ಬಂದು ಹೇಳಿಕೆ ಕೊಟ್ಟಿದ್ದಾಳೆ ಕಟಕಟೆ ಮೇಲೆ. ರಾಣಿ ಹೇಳಿಕೆ ಕೂಡ ತುಂಬಾನೇ ಪ್ರಾಮುಖ್ಯತೆ ಪಡ್ಕೊಂಡಿದೆ. ಯಾಕಂದ್ರೆ ಇಲ್ಲಿ ಆ ಒಂದು ಚಿಪ್ ವಿಡಿಯೋ ಫೇಕ್ ಅಂತ ಹೇಳಿ ವರದ ಹೇಳಬೇಕಾದ್ರೆ ರಾಣಿ ಆ ಕಟಕಟೆ ಮೇಲೆ ಬಂದು ಅವ್ರು ನಮ್ಮನ್ನ ಮತ್ತೆ ಮಾಮನ ಕಿಡ್ನಾಪ್ ಮಾಡಿದ್ರು. ಆ ಸಮಯದಲ್ಲಿ ಬಾಲಕೃಷ್ಣ ಅವರು ಬಂದು ಚಿಪ್ಪನ್ನ ಕೊಟ್ಟರು, ಅದನ್ನ ಸುಟ್ಟು ಹಾಕಿದ್ರು. ಜೊತೆಗೆ ಅಮ್ಮನ ನಾನೇ ಸಾಯಿಸಿದೆ ಅಂತ ಹೇಳಿದ್ರು ಅನ್ನೋ ಒಂದು ಹೇಳಿಕೆಯನ್ನ ತುಂಬಾ ಸ್ಪಷ್ಟವಾಗಿ ರಾಣಿ ಕೊಟ್ಟಿರ್ತಾಳೆ. ಅದು ಕೂಡ ಒಂದು ಸಾಲಿಡ್ ಪ್ರೂಫ್ ಆಗಿತ್ತು. ಫೈನಲಿ ರಾಣಿ ಅನ್ಕೊಂಡಾಗೆ ತನ್ನ ಅಮ್ಮನನ್ನ ಬಿಡಿಸ್ಕೊಂಡ್ಳು. ಇಲ್ಲಿ ವರದನ ಎಳ್ಕೊಂಡು ಹೋಗ್ತಿದ್ದಾರೆ ಜೈಲಿಗೆ. ಈ ಕಡೆ ವರದ ಸಿಟ್ಟು ನಿಜಕ್ಕೂ ಕೂಡ ಎಷ್ಟು ಮಟ್ಟಿಗಿದೆ ಅಂದರೆ ಎಲ್ಲರನ್ನ ಕೂಡ ಅಲ್ಲೇ ಸುಟ್ಟು ಹಾಕ್ಬಿಡ್ತಾರೇನೋ ಕಣ್ಣಲ್ಲೇ ಅನ್ನೋಷ್ಟು ಮಟ್ಟಿಗೆ ಸಿಟ್ಟದ. ಫೈನಲಿ ಇಲ್ಲಿ ಜೆ.ಪಿ. ಮತ್ತು ಭಾರ್ಗವಿ ಇಬ್ಬರು ಕೂಡ ಖುಷಿ ಪಡ್ತಾರೆ. ಈ ಕಡೆ ರಾಣಿ ಬಂದು ಧನ್ಯವಾದ ಹೇಳೋದ್ರ ಮುಖಾಂತರ ಕಾವೇರಿ ಕೂಡ ಧನ್ಯವಾದ ತಿಳಿಸ್ತಾರೆ. ಬಟ್ ಇದು ನಮ್ಮ ಕರ್ತವ್ಯ ಅಂತಷ್ಟೇ ಜೆ.ಪಿ. ಹೇಳ್ತಾರೆ. ನಮ್ಮ ಹೀರೋ ಅಲ್ಲಿ ಬಾಪ ನೀನು ಕೊನೆಗೂ ನೀನು ಅನ್ಕೊಂಡಾಗೆ ನಿನ್ನ ಹೆಂಡತಿಯನ್ನು ಬಿಡಿಸ್ಕೊಂಡ್ಬಿಟ್ಟಿಯಲ್ಲ ಅಂತ ಹೇಳಿದಾಗ ನಿಜಕ್ಕೂ ಇಲ್ಲಿ ಕಾವೇರಿಗೆ ಅಚ್ಚರಿ ಆಗುತ್ತೆ.
ಬಾಲನ ಬಿಡಿಸಿದ್ದು ಅಂತ ಹೇಳಿ. ಆಗ ನಿಮ್ಮಿಂದಾನೇ ನನ್ನ ಹೆಂಡತಿ ಇವತ್ತು ಬಿಡುಗಡೆ ಆಗಿದ್ದು ಅಂತ ಬಾಲ ಹೇಳ್ತಿದ್ದಾರೆ. ಇನ್ನು ಮುಂದೆ ನನ್ನ ಮಗಳು ಮತ್ತು ನನ್ನ ಹೆಂಡತಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂದಾಗ ಯಾಕೆ ನಿಮಗೆ ನಿಮ್ಮ ಹೆಂಡತಿ ಜೊತೆ ಇರಬೇಕು ಅನ್ನೋ ಆಸೆ ಇಲ್ವಾ? ಕೆಲವೊಮ್ಮೆ ತಪ್ಪಾಗತ್ತೆ, ಗೊತ್ತಿಲ್ಲದೆ ತಪ್ಪು ಮಾಡಿಬಿಡ್ತೀವಿ. ಸಂಸಾರ ಅಂದಮೇಲೆ ಕೋಪ ದುಃಖ ಎಲ್ಲವೂ ಕೂಡ ಬಂದೇ ಬರುತ್ತೆ. ಅದು ಎಲ್ಲವನ್ನೂ ಕೂಡ ದಾಟಿ ಜೊತೆಗೆ ಹೋಗಬೇಕು. ನಿಮ್ಮ ಬದುಕು ಕೂಡ ಇದೇ ರೀತಿ ಸರಿ ಹೋಗುತ್ತೆ ಅಂತ ಹೇಳಿ ಭಾರ್ಗವಿ GPLನಿಂದ ಹೊರಡ್ತಾರೆ. ತದನಂತರ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಬಿಕಾಸ್ ಇಲ್ಲಿ ಕಾವೇರಿಯನ್ನ ಇವತ್ತು ಒಂದಷ್ಟು ಫಾರ್ಮಾಲಿಟೀಸ್ ಅನ್ನ ಮುಗಿಸಿ ಬಿಡ್ತೀವಿ ಅಂತ ಹೇಳಿ ಪೊಲೀಸ್ ಅವರು ಕೂಡ ಹೇಳ್ತಾರೆ. ನಂತರ ಹೊರಗಡೆ ಬರ್ತಿದ್ದಾಗ ಈ ಕಡೆ ಕಾವೇರಿ ಗೊತ್ತಾಯ್ತಾ ವರದ ಯಾವತ್ತಿದ್ರೂ ಸತ್ಯ ಹೊರ ಬಂದೇ ಬರುತ್ತೆ ಅಂತ. ಕೊನೆಗೂ ಕೂಡ ನಿನ್ನ ಅಟ್ಟಹಾಸಕ್ಕೆ ನಿಜಕ್ಕೂ ಕೂಡ ಬ್ರೇಕ್ ಬಿತ್ತು. ಜೊತೆಗೆ ಇಲ್ಲಿ ಜಯ ಸಿಕ್ತು ಅನ್ನೋ ಖುಷಿ ಆಗ್ತದೆ ಅಂದಾಗ ತುಂಬ ಖುಷಿ ಪಡಬೇಡ. ನಾನು ಜೈಲಿಗೆ ಹೋಗಿದ ಮಾತ್ರಕ್ಕೆ ನೀನು ಬಾಲ ರಾಣಿ ಎಲ್ಲ ಆರಾಮಾಗಿರ್ಬೋದು ಅಂತ ಇವತ್ತಿಂದ ನಿಮಗೆ ವಕ್ರದೆಸೆ ಶುರುವಾಗಿದೆ. ನೀನು ನೆಮ್ಮದಿಯಾಗಿ ಬದುಕೋದಕ್ಕೆ ಈ ವರದ ಬಿಡೋದಿಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ತದನಂತರ ವರದನ್ನ ಎಳ್ಕೊಂಡು ಹೋಗ್ಲಾಗತ್ತೆ. ನಂತರ ಇಲ್ಲಿ ಕಾವೇರಿಯನ್ನ ಕೂಡ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಜೈಲರ ಇನ್ನು ಮುಂದೆ ನೀನು ಇರೋದಿಲ್ವಲ್ಲ ಅನ್ನೋ ಬೇಜಾರು ಆಗ್ತದೆ. ಬಟ್ ಹೊರಗಡೆ ಮೀಟ್ ಮಾಡಬಹುದಲ್ವಾ? ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ತೊಂದರೆ ತಗೋಬೇಡ. ನೀನು ಈ ರೀತಿ ಯಾವತ್ತೂ ಜೈಲಿಗೆ ಬರಬೇಡ. ನಿನ್ನ ಬದುಕಿಗೆ ಒಳ್ಳೇದಾಗಲಿ. ಎಲ್ಲ PF ಇರ್ತಕ್ಕಂಥ ಡಾಕ್ಯುಮೆಂಟ್ ಕೂಡ ನೀನು ಕೊಟ್ಟಿದ್ದೀನಿ. ಬ್ಯಾಂಕ್ ಪಾಸ್ಬುಕ್ ಕೂಡ ನಿನ್ನ ಜೊತೆ ಇದೆ. ಹೊಸ ಬದುಕನ್ನು ಶುರು ಮಾಡು ಅಂತ ಹೇಳಿ ಇಲ್ಲಿ ಕಳಿಸ್ಕೊಡ್ತಾರೆ ಜೈಲರ್. ನಂತರ ಹೊರಗಡೆ ಹೋಗ್ತಿದ್ದಾಗ ಇಲ್ಲಿ ರಾಣಿ ಹೋಗಿದ್ದೆ ಅಮ್ಮನನ್ನ ಅಪ್ಕೋತಾರೆ. ಬಾಲ ಹೋಗದೆ ಅಲ್ಲಿ ಅವಸ್ಕೊಂಡು ನಿಂತಿದ್ದಾರೆ. ಇತ್ತ ಕಡೆ ರಾಣಿ ಅಮ್ಮನನ್ನ ನೋಡಿದೆ ಫುಲ್ ಖುಷಿ ಪಡ್ತಿದ್ದಾಳೆ. ಅಮ್ಮ ಕೂಡ ಕೊನೆಗೂ ರಾಣಿ ಜೊತೆ ಇನ್ನು ಬದುಕುವಾಗಾಯ್ತು ಅಂತ ಹೇಳಿ ಫುಲ್ ಖುಷಿ ಪಡ್ತಿದ್ರೆ. ಅತ್ತ ಕಡೆ ಗೂಗ್ಲಿ ಅವರು ಅಣ್ಣ ಯಾಕೆ ಇಲ್ಲಿ ನಿಂತಿದ್ಯಾ, ಹೋಗು ಅದಕ್ಕಿಗೆ ಹೇಳು ನೀನು ಮಾಡಿರೋದನ್ನ ಖಂಡಿತ ಅವ್ರು ನಿನ್ನ ಕ್ಷಮಿಸ್ತಾರೆ ಅಂತ ಹೇಳಿದಾಗ ಇಲ್ಲ ನಾನು ದೂರದಿಂದಾನೇ ನೋಡಿ ಖುಷಿ ಪಡಬೇಕು, ನಂಗೆ ತುಂಬ ಚೆನ್ನಾಗಿ ಗೊತ್ತು ಕಾವೇರಿ ತಪ್ಪನ್ನ ಎಂದೂ ಕೂಡ ಕ್ಷಮಿಸೋದಿಲ್ಲ ಅಂತ ಹೇಳಿ ಬಾಲ ಅನ್ಕೋತಿರ್ತಾರೆ. ನಂತರ ಇಲ್ಲಿ ಕಾವೇರಿ ಅವ್ರ ಜೊತೆ ಮಾತಾಡಿದ ನಂತರ ಇಲ್ಲಿ ರಾಣಿ ಅಪ್ಪನನ್ನ ಹುಡುಕ್ತಿದ್ದಾಳೆ. ಫೈನಲಿ ಅಪ್ಪನ ನೋಡಿದ ತಕ್ಷಣ ಆ ಕಡೆ ಬಾಲ ಹಬ್ಸ್ಕೊಂಡ್ಬಿಡ್ತಾರೆ. ಈ ಕಡೆ ರಾಣಿ ಅದನ್ನ ಅಬ್ಸರ್ವ್ ಮಾಡಿದ್ದೆ. ಅಪ್ಪ ಅಂತ ಹೇಳಿ ಜೋರಾಗಿ ಕಿರ್ಚ್ಕೊಂಡು ಓಡ್ತಿರ್ಬೇಕಿದ್ರೆ ರಾಣಿ ಕೂಗಿದ ತಕ್ಷಣ ಅಪ್ಪ ಎಲ್ಲಿ ಹೌಸ್ಕೊಂಡಿರ್ತಾರೋ ಅಲ್ಲಿಂದ ಓಡಿ ಮಗಳ ಬಳಿಗೆ ಓಡಿ ಬರ್ತಿದ್ದಾರೆ. ಇದನ್ನ ನೋಡಿದಂಥ ಕಾವೇರಿ ಅಚ್ಚರಿಯಿಂದ ಅಣ್ಣ ಏನಿದು ಏನಾಗ್ತದೆ ಇಲ್ಲಿ, ರಾಣಿ ಅಪ್ಪ ಅಂತ ಹೇಳಿ ಬಾಲನ್ ಬಳಿಗೆ ಓಡ್ತಿದ್ದಾಳಲ್ಲ ಅಂತಿದ್ರೆ ಸತ್ಯ ಅವ್ರಿಗೆ ಏನೂ ಮಾತಾಡೋಕ್ಕೆ ಗೊತ್ತಾಗ್ತಿಲ್ಲ. ಬಿಕಾಸ್ ಸತ್ಯ ಅವ್ರು ಕೂಡ ಬದಲಾಗಿದ್ದಾರೆ ಬಾಲ ವಿಶ್ವದಲ್ಲಿ. ಫೈನಲಿ ಇಲ್ಲಿ ಬಾಲನ್ನ ಹೋಗಿ ಅಪ್ಪ ಅಂತ ಹೇಳಿ ಅಪ್ಕೋತಾರೆ. ಇದನ್ನು ನೋಡಿದಂಥ ಕಾವೇರಿ ಬಳಿಗೆ ಸಾರಿಕಾ ಬರ್ತಾರೆ. ಏನಿದು ಸಾರಿಕಾ, ಏನು ನಡೀತಿದೆ ಇಲ್ಲಿ ನೋಡಿದ್ಯಾ ಅಂತ ಹೇಳಿ ಕಾವೇರಿ ಹತ್ಕೊಂಡು ಹೇಳಬೇಕಾದ್ರೆ ಏನು ಅನ್ಕೊಂಡಿದ್ಯಾ ನೀನು, ಈ ಜಸ್ಟ್ ಟ್ರೈಲರ್ ಅಷ್ಟೇ. ನಿಜ ಗೊತ್ತಾ ಇಷ್ಟು ದಿನ ನಿನ್ನ ಮಗಳು ಎಲ್ಲಿದ್ಲು, ನಿನ್ನ ಮಗಳು ನಿಮ್ಮ ಅಣ್ಣನ ಮನೇಲಿದ್ಲು ಅನ್ಕೊಂಡಿದ್ಯಾ? ಇಲ್ಲ, ಬಾಲ ಮನೇಲಿದ್ದು. ಬಾಲ ತನ್ನ ಮನೆಯಲ್ಲಿ ಇರಬೇಕಾದ್ರೆ ರಾಣಿ ತಲೆಯನ್ನ ಕೆಡಿಸಿದಾನೆ ಅಂತ ಹೇಳಿ ಚಾಡಿ ಹೇಳ್ತಿದ್ದಾರೆ. ಇದ್ರ ಮುಖಾಂತರ ಅಣ್ಣನ ವಿರುದ್ಧ ಸಿಡಿದು ಹೇಳ್ತಿದ್ದಾರೆ ಕಾವೇರಿ. ಇದೆಲ್ಲದರ ನಡುವೆ ಮತ್ತೊಂದು ಆಘಾತ ಖಂಡಿತ ಮುಂದಿನ ದಿನಗಳಲ್ಲಿ ಸಂಭವಿಸ್ತದ. ಇಲ್ಲಿ ಸತ್ಯವ್ರ ಅಂತ್ಯವಾಗತ್ತ. ಇಲ್ಲಿ ವರದ ಸತ್ಯವ್ರ ಕಥೆಯನ್ನೇ ಮುಗಿಸ್ಬಿಡ್ತಾರೆ. ಬಟ್ ಇದಕ್ಕೆ ಕಾರಣ ಬಾಲ ಅಂತ ಹೇಳಿ ಬಾಲನ್ ತಲೆಗೆ ಕಟ್ಟುವುದ್ರ ಮುಖಾಂತರ ಬಾಲನನ್ನ ಜೈಲಿಗೆ ಕಳಿಸ್ತಿದ್ದಾರೆ. ಇದರ ನಡುವೆ ರಾಣಿ ಮತ್ತೆ ಕಾವೇರಿ ಇಬ್ರು ಕೂಡ ಬಾಲನನ್ನ ಬಿಡಿಸ್ಕೊಂಡು ಬರುವುದಕ್ಕೆ ಹೋರಾಟವನ್ನ ಮಾಡ್ತಾರೆ. ಇದೆಲ್ಲವೂ ಕೂಡ ಹೇಗಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ